ಕೆಂಡ ಸಂಪಿಗೆ ಸೀರಿಯಲ್ ಆದಾಗ ಒಂದು ಬ್ರೇಕ್ ತಗೊಳ್ತೀರಾ, ಅನಾರೋಗ್ಯ ಏನಾಗಿತ್ತು ಆ ಸಂದರ್ಭದಲ್ಲಿ ಅಂತೆಲ್ಲ ಹೇಳಿ. ಕೆಂಡ ಸಂಪಿಗೆ ನಾನು ಅದೇ ನನಗೆ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಈಗ ಚೆನ್ನಾಗಿ ಆಗ್ತಾಯಿದೆ. ಏನು ಗೊತ್ತಾ, ಈಗ ನಾನು ಹೆಂಗೆ ಅಂದರೆ ಆ್ಯಸ್ ಅ ಪರ್ಸನ್ ನಾನು ವರ್ಕ್ ಮಾಡೋ ಜಾಗದಲ್ಲಿ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ವ. ಸೊ ಎಲ್ಲೋ ಒಂದು ಕಡೆ ಒಂದು ಈಗೋ ಹರ್ಟ್ ಆಗುತ್ತೆ, ಸೆಲ್ಫ್ ರೆಸ್ಪೆಕ್ಟಿಗೆ ಹರ್ಟ್ ಆಗುತ್ತೆ ಅಂದಾಗ ನಾನು ಐ ಆಮ್ ನಾಟ್ ಸಮ್ವನ್ ಆ ಜಾಗದಲ್ಲಿ ಇರೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕೆಲವೊಂದು ಡಿಸಿಷನ್ಸ್ ಮಾಡಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ಇನಿಷಿಯಲ್ ಸ್ಟೇಜಲ್ಲಿ ಇವಾಗ ಏನಾಗುತ್ತೆ ಗೊತ್ತಾ, ಕರಿಯರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಯಾವುದಾದ್ರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸಾಕಪ್ಪ, ಯಾವುದೋ ಒಂದು ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳಕ್ಕೆ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತೀವಿ. ಹೋಗ್ತಾ 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 ಏನಾಗುತ್ತೆ, ಇವಾಗ ಇದಕ್ಕಿಂತ ಬೆಟರ್ ಏನೋ ಮಾಡಬೇಕು, ಇದಕ್ಕಿಂತ ಬೆಟರ್ ಏನೋ ಮಾಡಬೇಕು ಅಂತ ಆಗುತ್ತೆ. ಇನಿಷಿಯಲಲ್ಲಿ ಯಾವ ಥರ ಕಷ್ಟಗಳಿರುತ್ತೋ ಆ ಥರನೇ ಕಷ್ಟಗಳಿರಲ್ಲ. ನೆಕ್ಸ್ಟ್ ಇವಾಗ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಚೂಸ್ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ. ಯಾವ್ದು ಚೂಸ್ ಮಾಡಬೇಕು, ನೆಕ್ಸ್ಟ್ ಇದು ಹೆಂಗೆ ಹೆಲ್ಪ್ ಆಗುತ್ತೆ ನಮ್ಮ ಕರಿಯರ್ ಗ್ರೋತಿಗೆ ಅನ್ನೋ ಥರದ್ದು. ಸೊ ಅವಾಗ ಒಂಥರ ಕಷ್ಟ ಆದರೆ ಇವಾಗ ಒಂಥರ ಕಷ್ಟ. ಅವಾಗ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಈಗ ಯಾವ್ದು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಯಾವುದು ಅಂತ ಕೇಳ್ತಾರೆ. ಸೊ ಅದೆಲ್ಲದಕ್ಕೂ ಆನ್ಸರ್ ಮಾಡಬೇಕಾಗಿರುತ್ತೆ. ನಾವು ಏನು ಮಾಡಬೇಕು ಅನ್ನೋ ಡಿಸೈಡ್ ಮಾಡಬೇಕಾಗಿರುತ್ತೆ. ಎಲ್ರಿಗೂ ಅದೇ ಕರಿಯರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಎಲ್ಲರೂ ಒಂದಲ್ಲ ಒಂದು ರೀತಿ ಕಷ್ಟಪಟ್ಟಿರ್ತಾರೆ. ಅದೇ ರೀತಿ ನನಗೂ ಕಷ್ಟ ಆಯಿತು. ಬಟ್ ಲಕ್ಕಿಲಿ ಏನಂದರೆ, ನಾನು ಹೇಳಿದ್ನಲ್ಲ, ಯುವರತ್ನ ಸೆಟ್ಟಲ್ಲೇ ಅಷ್ಟು ವರ್ಷದಿಂದ ಇದ್ದಂಥ ಸ್ಟೂಡೆಂಟ್ಸ್ಗಳು ಇವತ್ತಿಗೂ ದೇ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್. ಅಂದರೆ ಏನೋ ಒಂದು ಆಪರ್ಚುನಿಟಿಗೋಸ್ಕರ. ಹಂಗೆ ನೋಡೋಕ್ಕೋದ್ರೆ ನನಗೆ ಐ ಫೀಲ್ ಸೋ ಬ್ಲೆಸ್ಡ್. ಓಕೆ, ಏನೋ ಒಂದು ಆಗ್ತಾ ಇದೆ ನನ್ನ ಲೈಫಲ್ಲಿ ಅಂತ. ನನಗದು ನೋಡಿ ನನಗೇನು ಅರ್ಥ ಆಗಿರೋದಂದರೆ, ನಮಗೆ ಅಂತ ಬರ್ತಿದ್ರೆ ಅದು ನಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ನಾವು ಏನು ಎಫರ್ಟ್ಸ್ ಹಾಕಬೇಕು ಅದನ್ನು ಹಾಕಬೇಕಷ್ಟೆ.